ಇವತ್ತು ಮಧ್ಯಾಹ್ನ ಸಂಸದೆ ಸುಮಲತಾ ಮಂಡ್ಯದಲ್ಲಿ ಹೈ ವೋಲ್ಟೇಜ್ ಸಭೆ ಕರೆದಿದ್ದಾರೆ. ಆದರೆ ಸಭೆ ಆರಂಭಕ್ಕೂ ಮುನ್ನ ಸುಮಲತಾಗೆ ಶಾಕ್ ಎದುರಾಗಿದೆ. ಏನು ಅಂತಂದ್ರೆ ಸಭೆಗೆ ಇಬ್ಬರು ನಾಯಕರು ಗೈರಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಂಡುವಾಳು ಸಚ್ಚಿದಾನಂದ ಹಾಗೆ ನಾರಾಯಣಗೌಡ ಇಬ್ಬರೂ ಕೂಡ ಈ ಒಂದು ಸಭೆಗೆ ಗೈರಾಗ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇರುವಂತದ್ದು. ಸುಮಲತಾ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದಂತಹ ಸಚ್ಚಿದಾನಂದ ಬಿಜೆಪಿ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ದ ನಾರಾಯಣಗೌಡ ಇಬ್ರು ಕೂಡ ಇವತ್ತಿನ ಸಭೆಗೆ ಗೈರಾಗ್ತಾ ಇದ್ದಾರೆ. ಮೈತ್ರಿ ವಿರೋಧಿಸಿ ಸುಮಲತಾ ಪರ ಮಾತನಾಡಿದ್ದ ಕೆಸಿ ನಾರಾಯಣಗೌಡ ಇವತ್ತಿನ ಸಭೆಯಲ್ಲಿ ತಮ್ಮ ಜೊತೆ ನಿಲ್ತಾರೆ ಎಂಬ ವಿಶ್ವಾಸದಲ್ಲಿ ಸುಮಲತಾ ಇದ್ರು. ಆದ್ರೆ ಈ ಇಬ್ಬರೂ ನಾಯಕರು ಇವತ್ತಿನ ಸಭೆಗೆ ಗೈರಾಗ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿ HDK ಬೆಂಬಲಿಸುವುದಕ್ಕೆ ಇಬ್ಬರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಇವತ್ತಿನ ಸಭೆಗೆ ಸಚ್ಚಿದಾನಂದ ಹಾಗೆ ನಾರಾಯಣಗೌಡ ಇಬ್ರು ಕೂಡ ಗೈರಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅಂಬರೀಶ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈಗಾಗಲೇ ನಾರಾಯಣಗೌಡ ಬಿಜೆಪಿಯ ಶಾಸಕರಾಗಿರುವಂಥದ್ದು. ಅದರಿಂದಾಗಿ ಅವರ ಒಂದು ಹೈಕಮಾಂಡ್ ಅಥವಾ ರಾಜ್ಯ ನಾಯಕರುಗಳು ಒಂದಷ್ಟು ಸೂಚನೆಗಳನ್ನು ಕೊಟ್ಟಿರ್ತಾರೆ. ಆ ಕಾರಣದಿಂದಾಗಿ ಅವರು ಗೈರಾಗ್ತಾ ಇರ್ಬೋದು. ಮತ್ತೊಂದು ಕಡೆ ಎಂಡುವಾಳು ಸಚ್ಚಿದಾನಂದ ಸುಮಲತಾ ಅವರ ಪರವಾಗಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಜೊತೆಗೆ ಇದ್ದಂಥವರು, ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು, ಅವರು ಇವತ್ತಿನ ಸಭೆಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಅವರು ಸಭೆಗೆ ಹಾಜರಾಗ್ತಾ ಇಲ್ಲ, ಗೈರಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಎಂಡುವಾಳು ಸಚ್ಚಿದಾನಂದ ಹಾಗೆ ನಾರಾಯಣಗೌಡ ಇಬ್ಬರೂ ಕೂಡ ಇವತ್ತು ಸುಮಲತಾ ಅವರು ಕರೆದಿರುವಂತಹ ಹೈ ವೋಲ್ಟೇಜ್ ಸಭೆಗೆ ಗೈರಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಿಂದಾಗಿ ಸುಮಲತಾ ಅವರ ಮುಂದಿನ ನಡೆ ಏನು ಹಾಗಾದ್ರೆ ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂಥದ್ದು. ಎಲ್ಲೊಂದು ಕಡೆ ಇವತ್ತು ತಮ್ಮ ಬೆಂಬಲಿಗರನ್ನ ಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನ ಸಂಗ್ರಹಿಸಿ ತಮ್ಮ ಮುಂದಿನ ನಡೆ ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ತೀರ್ಮಾನವನ್ನು ತಿಳಿಸ್ತೀನಿ ಅಂತ ಸುಮಲತಾ ಅವರು ಹೇಳಿದ್ರು. ಆದರೆ ಇವತ್ತಿನ ಈ ಒಂದು ಸಭೆಗೆ ಇಬ್ಬರು ಪ್ರಮುಖ ನಾಯಕರು ಈಗ ಗೈರಾಗ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಸುಮಲತಾ ಅವರು ಕರೆದಿರುವಂತಹ ಹೈ ವೋಲ್ಟೇಜ್ ಸಭೆಗೆ ಇಬ್ಬರು ಪ್ರಮುಖ ನಾಯಕರೇ ಗೈರಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾದ್ರೆ ಸುಮಲತಾ ಅವರ ಮುಂದಿನ ನಡೆ ಏನಾಗಬಹುದು? ಯಾರೆಲ್ಲ ಮತ್ತಿನ್ಯಾರೆಲ್ಲ ಪ್ರಮುಖರು ಭಾಗಿಯಾಗ್ತಾ ಇದ್ದಾರೆ ಸಭೆಯಲ್ಲಿ? ಶಮಂತ್, ಪ್ರಮುಖವಾಗಿ ಬಿಜೆಪಿ ಟಿಕೆಟ್ ಕೈತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಮುಂದಿನ ರಾಜಕೀಯ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 2:30ಕ್ಕೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಅವರ ಅಭಿಮಾನಿಗಳು, ಬೆಂಬಲಿಗರೆಲ್ಲರೂ ಕೂಡ ಸಭೆಗೆ ಹೋಗಿದ್ದಾರೆ. ಅಂದ್ರೆ ಮುಂದೆ ನಾನು ಏನ್ ಮಾಡಬೇಕು, ಟಿಕೆಟ್ ಸಿಗುತ್ತೆ ಅನ್ನುವಂಥ ಸಾಕಷ್ಟು ನಿರೀಕ್ಷೆಯಲ್ಲಿದ್ರು. ಈಗಾಗಲೇ ಮೈತ್ರಿ ಟಿಕೆಟ್ JDSಗೆ ಆಗಿರುವಂಥದ್ದು. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ತಮ್ಮ ಮುಂದಿನ ರಾಜಕೀಯ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನ ಅಂದ್ರೆ ಏನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿಯೇ ಸಭೆಯನ್ನ ಕರೆದಿರುವಂಥದ್ದು. ಅಲ್ಲಿ ಚರ್ಚೆ ಮಾಡ್ತಾರೆ. 2-3 ದಿನಗಳಲ್ಲಿ ಪ್ರಮುಖವಾಗಿ ಮಂಡ್ಯದಲ್ಲಿ ಒಂದು ಸಭೆಯನ್ನ ಮಾಡಿ ಅಲ್ಲಿ ತಮ್ಮ ರಾಜಕೀಯ ನಿರ್ಧಾರವನ್ನು ಕೂಡ ಪ್ರಕಟ ಮಾಡ್ತಾರೆ. ಆದ್ರೆ ಪ್ರಮುಖವಾಗಿ ಈ ಒಂದು ಸಭೆಗೆ ಸಾಕಷ್ಟು ಜನ ಬೆಂಬಲಿಗರು ಹೋಗ್ತಾ ಇದ್ರು ಕೂಡ ಪ್ರಮುಖವಾಗಿ ಮಾಜಿ ಸಚಿವ KC ನಾರಾಯಣಗೌಡ ಆಗಿರಬಹುದು, ಜೊತೆಗೆ ಅವರ ಅತ್ಯಾಪ್ತ ಆದಂತಹ ಎಂಡುವಾಳು ಸಚ್ಚಿದಾನಂದ ಅವರು ಕೂಡ ಇಬ್ರು ಕೂಡ ಗೈರಾಗ್ತಿರುವಂಥದ್ದು. ಪ್ರಮುಖವಾಗಿ ಹಿಂದೆ ಬಿಜೆಪಿ ಟಿಕೆಟ್ ಸುಮಲತಾ ಅವರಿಗೆ ಕೊಡಬೇಕು ಅಂತೇಳಿ ಸುಮಲತಾ ಅವರ ಬೆನ್ನಿಗೆ ನಿಂತಿದ್ದು ಮಾಜಿ ಸಚಿವ KC ನಾರಾಯಣಗೌಡರು. ಆದ್ರೆ ಅವರು ಕೂಡ ಈ ಒಂದು ಸಭೆಗೆ ಗೈರಾಗ್ತಿದ್ದಾರೆ. ಪ್ರಮುಖವಾಗಿ ಹಿಂದೆ ನಡೆದಂತ ಚುನಾವಣೆಯಲ್ಲೂ ಕೂಡ ಅವರ ಬೆನ್ನಿಗೆ ನಿಂತಿದ್ದು ಇಂಡುವಾಳು ಸಚ್ಚಿದಾನಂದ. ಆದ್ರೆ ಇಂಡುವಾಳು ಸಚ್ಚಿದಾನಂದ ಅವರು ಕೂಡ ಹಿಂದೆ ಅಂದ್ರೆ ಇತ್ತೀಚೆಗೆ ಸ್ಪಷ್ಟಪಡಿಸಿದ್ರು, ಬಿಜೆಪಿ ಟಿಕೆಟ್ ಸಿಕ್ಕಿದ್ರೆ ಮಾತ್ರ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅಂತ. ಆದ್ರೆ ಇದುವರೆಗೂ ಕೂಡ ಸುಮಲತಾ ಅವರು ಯಾವುದೇ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ನಾನು ಅಧಿಕೃತವಾಗಿ JDS ಬೆಂಬಲಿಸ್ತೀನಿ, ಮೈತ್ರಿ ಧರ್ಮ ಪಾಲನೆ ಮಾಡ್ತೀನಿ ಅಂತ. ಹಾಗಾಗಿ ಈ ಇಬ್ಬರು ನಾಯಕರು ಕೂಡ ಇವತ್ತಿನ ನಡೀತಿರುವಂತಹ ಸಭೆಯು ಕೂಡ ಗೈರಾಗ್ತಾ ಇರುವಂತದ್ದು. ಶಮಂತ್, ಧನ್ಯವಾದ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.